ಓಂ ನಮೋ ವೆಂಕಟೇಶಾಯ. ರುಚಿಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ. ನಾನಿವತ್ತು ಮಸಾಲ ವಡೆನ ಮಾಡ್ತಾಯಿದ್ದೀನಿ. ನೋಡಿ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ ಕಡಲೆಬೇಳೆನ ಒಂದು 2 ಅವರು ಚೆನ್ನಾಗಿ ನೆನೆಸಿ ಇಟ್ಕೊಂಡಿದ್ದೀನಿ. ನೋಡಿ ಹೀಗೆ ಮುರಿದ್ರೆ ಸ್ವಲ್ಪ ಕಟ್ಟಾಗೋ ಥರ ಇರಬೇಕು. ತುಂಬ ನೆಂದ್ರೂ ಚೆನ್ನಾಗಿರಲ್ಲ. ಒಂದು 2 ಅವರ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. 1.5 2 ಅವರ್ ನೆನೆಸ್ಕೊಳ್ಳಿ, ಸಾಕಾಗುತ್ತೆ. ನಾನಿಲ್ಲಿ ಒಂದು 5 ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ಸಬ್ಬಕ್ಕಿ ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಅರ್ಧ kg ಕಡಲೆಬೇಳೆ ತೊಗೊಂಡಿದ್ದೀನಿ. ಇಲ್ಲಿ ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಾನು ಒಂದು 8ರಿಂದ 10 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಮಸಾಲ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು 6ರಿಂದ 7 ಒಣಮೆಣಸಿನ್ಕಾಯಿ, ಒಂದು 4 ಲವಂಗ, 1 ಇಂಚು ಚಕ್ಕೆ, 1 ಇಂಚು ಶುಂಠಿ. ನೋಡಿ ನಾನಿಲ್ಲಿ ಒಂದು ಇಡಿ ಆಗುವಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ನೋಡಿ 1 ಇಡಿ ಆಗುವಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಇದಿಷ್ಟು ಮಸಾಲೆಗೆ. ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಈ ಮಸಾಲ ಐಟಮ್ಸ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತು ಶುಂಠಿ. ನೋಡಿ ಇಷ್ಟನ್ನು ಇವಾಗ ಮೊದಲು ರುಬ್ಕೊಂಡು ಆಮೇಲೆ ನೆನೆಸಿಟ್ಟಿರೋ ಕಡಲೆಬೇಳೆನ ಕೂಡ ತರಿಯಾಗಿ ರುಬ್ಕೊಂಬರೋಣ. ನೋಡಿ ನಾನಿಲ್ಲಿ ಎಲ್ಲನೂ ರುಬ್ಬಿ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಅಂದರೆ ಈರುಳ್ಳಿನಲ್ಲಿರೋ ನೀರೇ ಸಾಕಾಗಬೇಕು. ಅದಕ್ಕೆ ಚೆನ್ನಾಗಿ ಹಿಂಡಿ ಕಲಿಸ್ಕೋಬೇಕು. ಯಾಕಂದರೆ ಕಡಲೆಬೇಳೆಗೆ ನಾವು ನೀರನ್ನು ಹಾಕ್ಕೊಂಡು ರುಬ್ಕೊಂಡಿರೋದಿಲ್ಲ, ಅದು ತರಿಯಾಗಿರುತ್ತೆ. ವಡೆನ ನಾವು ಬಿಟ್ಟಾಗ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಹಂಗಂಗೆ. ಅದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಮಿದ್ದಿದ್ರೆ ಉಂಡೆ ಆಗೋ ಥರ ನಾವು ಮಾಡ್ಕೋಬೇಕು. ನೀವೇನಾದರೂ 1 kg ಕಡಲೆಬೇಳೆಗೆ ಮಾಡ್ತಾಯಿದ್ರೆ ಇದೇ ಐಟಮ್ಸ್ಗಳನ್ನ ಡಬಲ್ ಹಾಕ್ಕೊಳ್ಳಿ. ನೋಡಿ ಇದಿವಾಗ ಆಗ್ತಾಯಿದೆ. ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ತರಿಯಾಗಿ ರುಬ್ಕೋಬೇಕಷ್ಟೇ. ತುಂಬ ನುಣ್ಣಗೆ ರುಬ್ಬಿಟ್ರೆ ಏನಂದರೆ ತುಂಬ ಮೆತ್ತಗಿರುತ್ತೆ, ವಡೆ ಥರ ಅನಿಸೋದೇ ಇಲ್ಲ, ಅದು ಕ್ರಿಸ್ಪಿ ಇರೋದಿಲ್ಲ. ಇದು ಆಯ್ತು. ಇವಾಗ ಇಷ್ಟೇ. ಇದನ್ನು ಇವಾಗ ನಾವು ನೋಡಿ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬರುತ್ತೆ ಅಂತ ಮಿದ್ದಿದ್ರೆ. ನಾನಿವಾಗ ಒಂದು ಪ್ಲೇಟ್ಗೆ ಉಂಡೆಗಳನ್ನ ಮಾಡಿಕೊಂಡು ಇಟ್ಕೋತೀನಿ. ಮಾಡೋವಾಗ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ನೋಡಿ ನಾನಿಲ್ಲಿ ಒಂದು ಕಡೆ ಬಾಣಲಿನಲ್ಲಿ ಎಣ್ಣೆ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ವಡೆನ ಎಣ್ಣೆಗೆ ಹಾಕ್ಕೋಬೇಕು. ನೋಡಿ ಎಣ್ಣೆ ಕಾಯ್ದಿದೆಯಾ ಅಂತ ಚೆಕ್ ಮಾಡೋದಕ್ಕೆ ನಾನು ಸುಮ್ಮನೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೋಡ್ಕೋತಾ ಇದ್ದೀನಿ. ನೋಡಿ ಇದು ಇವಾಗ ಕಾದಿದೆ. ಇವಾಗ ನಾನು ಕೈನ ಸ್ವಲ್ಪ ತ್ಯಾವ ಮಾಡಿಕೊಂಡು ನೋಡಿ ಈ ಥರ ತಟ್ಕೊಂಡು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹುಷಾರಾಗಿ ಬಿಡಬೇಕು. ನಾನಿಲ್ಲಿ ಒಂದೊಂದೇ ವಡೆಗಳನ್ನ ಬಿಟ್ಕೋತಾ ಇದ್ದೀನಿ. ತುಂಬ ಜಾಸ್ತಿ ವಡೆಗಳನ್ನ ಕೂಡ ಹಾಕ್ಕೋಬೇಡಿ ಬೇಯೋದಕ್ಕೆ. ಯಾಕಂದರೆ ಒಂದಕ್ಕೊಂದು ಟಚ್ ಆಗಿ ಬೇಗ ಕಲಿಸ್ಕೊಂಡ್ಬಿಡುತ್ತೆ, ಅದು ಚೆನ್ನಾಗಿ ಆಗೋದೇ ಇಲ್ಲ. ನೀವು ಜಾಸ್ತಿ ವಡೆಗಳನ್ನ ಹಾಕ್ಕೊಂಡ್ರೆ ಸ್ವಲ್ಪ ಕಡಿಮೆನೇ ಇದ್ದರೆ ಎಣ್ಣೆಯಲ್ಲಿ ಅದಕ್ಕೆ ಚೆನ್ನಾಗಿ ಬೇಯೋದಕ್ಕೆ ಜಾಗ ಬೇಕು, ಆವಾಗ ಚೆನ್ನಾಗಿ ಆಗುತ್ತೆ. ನೋಡಿ ಇವಾಗ ನಾನು ಇನ್ನೊಂದು ಕಡೆಗೆ ತಿರುಗಿಸ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ತುಂಬ ಜಾಸ್ತಿ ಉರಿ ಇದ್ರೇನು ಬೇಗ ಸುಟ್ಟೋಗ್ಬಿಡುತ್ತೆ, ಮೇಲೆಲ್ಲ ಸೀದೋಗುತ್ತೆ, ಒಳಗಡೆ ಬೆಂದೇ ಇರೋದಿಲ್ಲ. ತುಂಬ ಕಡಿಮೆ ಇದ್ದರೆ ವಡೆ ಬೇಗ ಬೇಯೋದೇ ಇಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ಎಣ್ಣೆನೂ ಅಷ್ಟೇ ಹದವಾಗಿ ಕಾಯಿಸ್ಕೊಂಡು ಹಾಕ್ಕೋಬೇಕು. ಎಣ್ಣೆ ಏನಾದರೂ ಜಾಸ್ತಿ ಕಾಯ್ದುಬಿಟ್ಟಿತ್ತು ಅಂದರೆ ಹಾಕಿದ ತಕ್ಷಣ ಮೇಲೆ ಸೀದೋಗ್ಬಿಡುತ್ತೆ, ಒಳಗಡೆ ಬೆಂದಿರೋದೇ ಇಲ್ಲ. ನೋಡಿ ಇದಿವಾಗ ಆಗ್ತಾಯಿದೆ. ನೋಡಿ ಆಲ್ಮೋಸ್ಟ್ ಆಗಿದೆ. ಇದು ನೋಡಿ ಆಗಿದೆ ಇವಾಗ. ನಾನಿವಾಗ ಇದನ್ನು ತೆಕ್ಕೋತಾ ಇದ್ದೀನಿ. ನಾನು ಉಳಿದಿರೋ ಹಿಟ್ಟನ್ನೆಲ್ಲ ಮಾಡ್ಕೋತೀನಿ ಮತ್ತೆ. ನೋಡಿ ಇದನ್ನು ಇವಾಗ
ತೆಗಿಯೋಣ. ನಾನು ಉಳಿದಿರೋ ಹಿಟ್ಟನ್ನು ಹಾಕ್ಕೋತೀನಿ. ಇವಾಗ ಇದನ್ನು ಸರ್ವ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ತುಂಬಾ ರುಚಿಯಾಗಿರುತ್ತೆ. ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿರೋ ಮಸಾಲೆ ವಡೆಯನ್ನು ಮಾಡ್ಕೊಂಡಿದ್ದೀವಿ. ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.